ನಿಮ್ಮ ಅಕ್ಕನ ಮಗನ್ನ ನೀವೇ ಲಾಂಚ್ ಮಾಡ್ತೀರಾ ಅಂತ ಕೇಳ್ಬೋದು. ಹೌದೌದು, ಖಂಡಿತ. ಈಗ ನೆಕ್ಸ್ಟ್ ನಂದು ಅದೇ ಪ್ಲ್ಯಾನ್ ಇರೋದು, ಚಂದುನ ಲಾಂಚ್ ಮಾಡಬೇಕು ಅಂತ. ಅಂದರೆ ದರ್ಶನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಚಂದುನ ಲಾಂಚ್ ಮಾಡ್ತೀನಿ. ಅಂದರೆ ಈ ಸಿನಿಮಾ ಆದಮೇಲೆ ನೆಕ್ಸ್ಟ್ ಅದೇ. ಹೌದೌದು, ಅಂದರೆ ಅದಕ್ಕೆ ಇನ್ನೂ ಬರೀ ಒಂದು ಲೈನ್ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಬರೆಯೋ ಕೆಲಸ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ನೋಡಿಕೊಂಡು ನೆಕ್ಸ್ಟ್ ದರ್ಶನ್ ಸಿನಿಮಾದಕ್ಕೂ ಬಿಫೋರ್ ಹೆಂಗೆ ಅಂತ ಅದೆಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಚಾನ್ಸಸ್ ಸರ್, ಪರಮಾತ್ಮ ಸಿನಿಮಾ ರಿಲೀಸ್ ಆದಾಗ 2011 ಟಿವಿ ರೈಟ್ಸು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಅಲ್ಲಿ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿತ್ತು. ಈಗ ನಿಮಗೆ ಆ ಟೈಮ್ ಸರ್ಕಲ್ ಇಂದ ಆಚೆ ಬಂದಾಗ ಹೇಗೆ ಕಾಣಿಸ್ತಾ ಇದೆ ಸರ್? ಈಗ ಪ್ರೆಸೆಂಟ್ ನಾನು ಅವಾಗ ಇನ್ನೂ ಬಂದಿರಲಿಲ್ಲ ಸರ್, ಕಾಲೇಜಲ್ಲಿದ್ದೆ ಅಲ್ಲ. ಎಕ್ಸಾಕ್ಟ್ಲಿ. ಸೊ ನೀವು ಅವ್ರನ್ನ ಕೇಳಿದ್ರೇ ಎಕ್ಸಾಕ್ಟ್ಲಿ ಇವರು ಪ್ರೇಮ್ ಜಾಸ್ತಿ ಶೂಟಿಂಗ್ ಸ್ಪಾಟಲ್ಲಿ ಶೋ ರನ್ ಮಾಡೋರು. ಸೊ ಬಿಸ್ನೆಸ್ ಎಲ್ಲಾನು ಜಯಣ್ಣನೇ. ಅದೇ ಸ್ಟಂಟ್ಸ್ ಮಾಡುವಾಗಲ್ಲ, ಪ್ರಾಕ್ಟೀಸ್ ಮಾಡುವಾಗ ಸಾಂಗ್ ಡ್ಯಾನ್ಸ್. ಅದು ಜಾನಿ ಮಾಸ್ಟರ್ ಸಾಂಗ್ ಇತ್ತು. ಅದು ಬಿಫೋರ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಿಂದಿನ ದಿನ ಹೇಳಿ, ಇನ್ನೊಂದು ದಿನ ಸ್ವಲ್ಪ ಜಾಸ್ತಿ ಓವರ್ ಪ್ರಾಕ್ಟೀಸ್ ಮಾಡಿ ಒಂದು ಬ್ಯಾಕ್ ಫ್ಲಿಪ್ಗೆ ಹಿಂಗೆ ಮಾಡಿ ಹಿಂಗೆ ಗೋಡೆ ಹತ್ರ ಹಿಂಗೆ ಕಾಲಿಗೆ ಹಿಂಗೆ ಜಂಪ್ ಥರ ಇತ್ತು. ಸೊ ಮಸಲ್ ಎಕ್ಸ್ಟ್ರಾ ಎಲಾಂಗೇಟ್ ಆಗಿ ಬಿದ್ದ ತಕ್ಷಣ ಫುಲ್ ಕಂಪ್ಲೀಟ್ ಮಸಲ್ ಟೇರ್ ಆಗಿತ್ತು. ಸೊ ಅರೌಂಡ್ ಲೈಕ್ 22 ಇಂಚಸ್ ಸಮಥಿಂಗ್ ಫುಲ್ ಕಟ್ ಆಗಿತ್ತು, ಮಸಲ್ ಟೇರ್ ಆಗಿತ್ತು. ಆಲ್ಮೋಸ್ಟ್ ಒಂದು 70% ಹತ್ರ ಟೇರ್ ಆಗಿತ್ತು. ಬಟ್ ಅದಾದ್ಮೇಲೆ ನಮ್ ಕಂಪ್ಲೀಟ್ ಡಾಕ್ಟರ್ ಇದ್ರು ಸ್ಪಾಟಲ್ಲಿ. ಇಲ್ಲ, ಆ್ಯಕ್ಚುಲಿ ಹಿಂದಿನ ದಿನ ದೊಡ್ಡ ಟೆನ್ಷನ್ ನಮಗೆ. ಫುಲ್ ಸೆಟ್ ಹಾಕೊಬಿಟ್ಟಿದ್ದೀವಿ, ಬಾಂಬೆಯಿಂದ ಡ್ಯಾನ್ಸರ್ಸ್ ಕರೆಸ್ಬಿಟ್ಟಿದ್ದೀವಿ, ಕಂಪ್ಲೀಟ್ ರೆಡಿ ಇದೆ. ಬೆಳಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ನಾವಲ್ಲಿ ಸೆಟ್ಟಲ್ಲಿ ಎಲ್ಲ ಇದನ್ನ ಚೆಕ್ ಮಾಡ್ತಾ ಕೂತಿದ್ದೀವಿ, ನಾನು, ಪ್ರೇಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ. ನಮಗೆ ಟಕ್ಕಂತ ಫೋನ್ ಬಂದರೆ ಹಿಂಗೆ ವಿರಾಟ್ ಕಾಲು ಹಿಂಗಾಗೋಗಿದೆ ಅಂತ. ಫುಲ್ ಟೆನ್ಷನ್. ಬಂದು ನೋಡಿದ್ರೆ ನಡೆಯೋಕ್ಕಾಗ್ತಿಲ್ಲ ಅವ್ರಿಗೆ. ಅಂದರೆ ತುಂಬ ಜಾಸ್ತಿ ಪೇನ್ ಇತ್ತು. ಅದು ಅಷ್ಟು ಗ್ರೋಯಿನ್ ಮಸಲ್ ಫುಲ್ಲು ನೀಲಿ ಆಗೋಗಿತ್ತು ಇವ್ರದ್ದು. ಆಮೇಲೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಜಯಣ್ಣಗೆ ಇನ್ಫಾರ್ಮ್ ಮಾಡಿದ್ವಿ, ಹಿಂಗಾಗಿದೆ ಜಯಣ್ಣ. ಸೊ ತೊಂದರೆ ಇಲ್ಲ, ಅವ್ರಿಗೆ ಆಗಲ್ಲ ಅಂದರೆ ಕ್ಯಾನ್ಸಲ್ ಮಾಡೋಣ. ಹಾಗೆ ಆಲ್ಮೋಸ್ಟ್ ಒಂದು 4-5 lakhs ಖರ್ಚಾಗೋಗಿತ್ತು ನಮಗೆ. ಎಲ್ಲರೂ ಕರೆಸಿದ್ದು. ಸೆಟ್ ಬಿಡಿ, ವೇಟ್ ಮಾಡುತ್ತೆ. ಬಟ್ ಟೆಕ್ನಿಷಿಯನ್ಸ್ನೆಲ್ಲ ತೊಂದರೆ ಇಲ್ಲ, ವಿರಾಟ್ ರೆಡಿ ಆದಮೇಲೆ ಮಾಡೋಣ ಅಂತ. ಬಟ್ ವಿರಾಟ್ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇಲ್ಲ ಸರ್, ನಾನು ರೆಡಿಯಾಗಿ ಬರ್ತೀನಿ, ನನಗೇನಿಲ್ಲ, ಪೇನ್ ಬಂದಾಗ ಜೊತೆಲಿ ಡಾಕ್ಟ್ರ್ ಒಬ್ರು ಇದ್ದರೆ ಸಾಕೋದ. ಸೊ ಇವ್ರನ್ನ ಯಾರು ಟ್ರೀಟ್ ಮಾಡೋದು, ಅವ್ರನ್ನ ಡೈಲಿ ಒಂದೊಂದು ಶಾರ್ಟ್ ಆಗಿದ ತಕ್ಷಣ ಕರ್ಕೊಂಡು ಹೋಗೋದು, ಕ್ಯಾರಲ್ಲಿ ಇವ್ರನ್ನ ಟ್ರೀಟ್ ಮಾಡೋದು, ಕರ್ಕೊಬರೋದು. ಪಾಪ ಸ್ಟೆಪ್ ಮಾಡಿದ ತಕ್ಷಣ ಕಣ್ಣಲ್ಲಿ ನೀರಿರೋದು. ಬಟ್ ನಮ್ಗೆ ಅದೊಂದು ಟೆನ್ಷನ್, ಅಯ್ಯೋ ಒಂದು ಪೆಪ್ಪಿ ಸಾಂಗು, ವಿರಾಟ್ ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೋ ಅಂತೆಲ್ಲ ತುಂಬ ಟೆನ್ಷನ್ಲಿದ್ವಿ. ಬಟ್ ಎಲ್ಲೂ ಒಂದು ಫ್ರೇಮಲ್ಲೂ ಅದು ಗೊತ್ತಾಗತ್ರ ಮಾಡಿದ ವಿರಾಟ್. ಸೊ ಅದಕ್ಕೆ ವಿರಾಟ್ ಥ್ಯಾಂಕ್ಸ್ ಜೈನನ್ ಕಡೆಯಿಂದ ಕ್ಲಾಸ್ ಮಾಡ್ತೀನಿ. ಇಲ್ಲ ಹಂಗಲ್ಲ, ಆ್ಯಕ್ಚುಲಿ ನಾ ಎಂಟೈರ್ ಟೀಮ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಎವ್ರಿ 24/7 ಜೊತೆಲೇ ಇದ್ರು. ಆ್ಯಂಡ್ ಡಾಕ್ಟರ್ ಸ್ಪಾಟಲ್ಲಿ ಇದ್ರು. ಸೊ ಎವ್ರಿ ಸೆಟ್ ಆದಮೇಲೆ ಅವ್ರು ಮೈಕ್ರೋ ಟೇರ್ ಥರ ಏನೋ ಮಾಡ್ತಾಯಿದ್ರು. ಇಟ್ ವಾಸ್ ಚಾಲೆಂಜಿಂಗ್ ಪಕ್ಕ. ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಬ್ರೈನ್ ಕರೆಂಟ್ ಹೊಡೆದಂಗೆ ಆಗ್ತಿತ್ತು, ಅಷ್ಟು ಪೇನ್ ಇತ್ತು. ಬಟ್ ಲೈಕ್ ಎಂಟೈರ್ ಟೀಮ್ ಆ್ಯಕ್ಚುಲಿ ಅಷ್ಟು, ಐ ಮೀನ್ ಬೇರೆ ಕಡೆಯಿಂದ ಬಾಂಬೆಯಿಂದೆಲ್ಲ ಡ್ಯಾನ್ಸರ್ಸ್ ಕರೆಸಿದ್ವಿ. ಸೆಟ್ ಆಗಿತ್ತು. ಐ ಮೀನ್ ದೊಡ್ಡ ಸೆಟ್ ಹಾಕಿದ್ರು, 1.5 ಕೋಟಿ ಖರ್ಚು ಮಾಡಿ. ಸೊ ನಾನೊಬ್ಬನಿಂದ ಲೈಕ್ ಅಷ್ಟು ಜನ ವೆಯ್ಟಿಂಗ್, ಆಮೇಲೆ ಅಷ್ಟು ಜನ ಮತ್ತೆ ಕ್ಯಾನ್ಸಲ್ ಆದರೆ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಡೇಟ್ಸ್ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ಬಿಕಾಸ್ ಅವ್ರು ನೆಕ್ಸ್ಟ್ ರಂಜಾನ್ ಬಂದು ಅವ್ರಿಗೆ 30 days ಸಿಗ್ತಿರ್ಲಿಲ್ಲ. ಸೊ ಎಲ್ಲ ಕಡೆಯಿಂದ ನೋಡಿದ್ರು ಮೀನ್ ಲಾಸ್ ಥರ, ಐ ಮೀನ್ ನಾಟ್ ಜಸ್ಟಿಫಿಕೇಶನ್ ಇರಲಿಲ್ಲ. ಸೊ ಡಾಕ್ಟರ್ ಹೇಳಿದ್ರು, ಲೈಕ್ ಡಾಕ್ಟರ್ ನೀವು 24/7 ಜೊತೆಲಿದ್ರೆ ಐ ವಿಲ್ ಟ್ರೈ ಅಂತ. ಸೊ ಅದಾದ್ಮೇಲೆ ಹಾಗೆ ಪ್ಲ್ಯಾನ್ ಮಾಡ್ಕೊಂಡ್ರು. ಬೆಳಿಗ್ಗೆ ಎಲ್ಲ ಎಕ್ಸ್ಪ್ರೆಷನ್ ಇರೋ ಶಾರ್ಟ್ಸ್ಗಳು, ಎಂಡ್ ಬರ್ತಾ ಡೇ ಎಂಡ್ ಬರ್ತಾ ಲೈಕ್ ಡ್ಯಾನ್ಸ್ ಥರ ಶಾರ್ಟ್ಸು. ಸೊ ಐ ಮೀನ್ ಥ್ಯಾಂಕ್ಸ್ ಟು ವಿನೋದ್ ಜೈನ್ ಅಂತ ಡಾಕ್ಟರ್, ಅವ್ರಿಗೆ ಇದ್ರಲ್ಲಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅನಿಲ್ ಸರ್ ಆಗಿರ್ಬೋದು, ಅಭಿ ಅವರಾಗಿರ್ಬೋದು, ನಮ್ಮ ಎಂಟೈರ್ ಟೀಮ್ ಅವತ್ತು ಜೊತೆಯಲ್ಲಿದ್ರು. 1 month ಶಾರ್ಟ್ಗೂ ಬಂದು ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ಇನ್ನೊಂದು, ಅನಿಲ್ ಅಂತ ಹೇಳಿದ ತಕ್ಷಣ ನಮ್ಮ ಸಿನಿಮಾ ಕ್ರಿಯೇಟಿವ್ ಹೆಡ್ ಅನಿಲ್ ಮಂಡ್ಯ ಅಂತ, ಅವ್ನು ನನಗೆ ನವಗ್ರಹ ಸಾರಥಿಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಈ ಸಿನಿಮಾಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ದ. ಆ್ಯಂಡ್ ಅವನದು ಸಪೋರ್ಟ್ ತುಂಬ ಆಯಿತು. ನೀವು ಹೇಳೋದಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂತ. ಅದರಲ್ಲಿ ಅವನು ಒಂದು ಮುಖ್ಯವಾದ ಪಾತ್ರ. ನನ್ನ ಕೆಲಸನೆಲ್ಲ ಅಂದರೆ ನನ್ನ ವಿಷನ್ಸ್ ಏನು ಅನ್ನೋದು ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ತುಂಬ ವರ್ಷದಿಂದ ನನ್ನ ಜೊತೆಲಿ ಕೆಲಸ ಮಾಡಿರೋದ್ರಿಂದ ಒಂದು ಸೀನ್ನ ಕೊಟ್ಟು ನಾನು ಹೆಂಗೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದನ್ನ ಅನಿಲ್ಗೂ ಕೊಟ್ಟರೆ ಆಲ್ಮೋಸ್ಟ್ 80% ಮ್ಯಾಚ್ ಮಾಡ್ತಾನೆ ನಾನು ಹೆಂಗೆ ಅಂದ್ಕೊಂಡಿದ್ದೀನಿ. ಸೊ ಆ ಲೆವೆಲ್ಗೆ ನಂದು ಒಂದು ವೇವ್ ಲೆಂತ್ ಇದ್ದಿದ್ದರಿಂದ ಅದೊಂದು ಅವ್ನ ಸಪೋರ್ಟ್ ತುಂಬ ಹೆಲ್ಪ್ ಆಯಿತು.